ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಯೋ ಸುಧಾರಿ ಸನಮಾನಿ ಜನ ಕಿಯೇ ಸಾಧು ಸಿರಮೋರ್ ಕೋ ಕೃಪಾಲ ಬಿನು ಪಾಲಿ ಹೈ ಬಿರಿದಾವಲಿ ಬರಜೋರ್ ಸೋಕ್ ಸನೇಹ ಕಿ ಬಾಲ ಸುಭಾಯೆ ಆಯವು ಲಾಯಿ ರಜಾಯಸು ಬಾಯೆ तबहु कृपाल हेरी निज ओरा सबहि बांथि भल मानेवु मोरा देखेवु पाय सुमंगल मूला जानेवु स्वामी सहज अनुकूला बड़े समाज बिलोकेवु भागु बड़ी चूक साहिब अनुरागु कृपा अनुग्रहु अंगु अघाई कीन्ही कृपानिधि सब अधिकाई राखा मोर दुलार गोसाई अपने सील सुभाय भलाई नाथ निपट मैं कीन्ही डिठाई स्वामी समाज सकोच बिहाई अभिनय विनय जथा रुचि बानी छमिहि देवु अति आरति जानी. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ರಾಮನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ, ನೀನು ಕಾರುಣ್ಯ ಸ್ವಭಾವದವನು, ಅಂದರೆ ಕರುಣೆ ಇರುವಂಥವನು, ಶರಣಾಗತರನ್ನು ನೀನು ಉದ್ಧಾರ ಮಾಡುವಂಥವನು, ಸೇವಕರ ಯೋಗಕ್ಷೇಮವನ್ನು ನೋಡ್ಕೊಳ್ಳುವಂಥವನು, ನಿನ್ನ ಸೇವಕರು ತಪ್ಪು ಮಾಡಿದ್ರೂ ಕೂಡ ಅದನ್ನು ಕ್ಷಮಿಸಿ ಅವರನ್ನು ಕಾಯುವಂಥವನು. ಈ ರೀತಿ ನಿನ್ನ ಸೇವಕರ ಕೆಟ್ಟು ಹೋದಂತಹ ಕಾರ್ಯವನ್ನು ಸಂಸ್ಕರಿಸಿ ನೀನು ಅವರನ್ನು ಆಧರಿಸಿ, ಅಂದರೆ ಗೌರವ ಕೊಟ್ಟು ಸಾಧು ಶಿರೋಮಣಿಗಳನ್ನಾಗಿ ಮಾಡಿದೀಯಾ. ಅಂದರೆ ಅವರು ಎಂಥ ಕೆಟ್ಟ ಕೆಲಸಗಳನ್ನು ಮಾಡಿದ್ರೂ ಕೂಡ ನಿನಗೇನಾದರೂ ಒಂದು ಸರಿ ಶರಣಾಗತಿ ಆದರೆ, ಈಗ ಬೇಕಾದಷ್ಟು ಜನ ಇದ್ದಾರೆ ಆ ರೀತಿ. ಈಗ ವಾಲ್ಮೀಕಿಗಳು ಮೊದಲು ಕಾಡಲ್ಲಿ ಪ್ರಾಣಿಗಳನ್ನು ಅರೆಬರೆಯಾಗಿ ಕೊಂದು ದರೋಡೆ ಮಾಡಿ ಈ ರೀತಿ ಎಲ್ಲ ಮಾಡಿ ಅವರು ಆಮೇಲೆ ವಾಲ್ಮೀಕಿಗಳಾಗೋದು. ಅಂದರೆ ಭಗವಂತನಿಗೆ ಶರಣಾಗತಿ ಆದರೆ ಎಲ್ಲವನ್ನ ಅವನು ಕ್ಷಮಿಸ್ಬಿಡ್ತಾನೆ, ಅವರನ್ನು ಸಾಧು ಶಿರೋಮಣಿಗಳನ್ನಾಗಿ ಮಾಡ್ತಾನೆ. ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಭಾಗವತವನ್ನು ನಾವು ಓದಿದಾಗ ಅದರಲ್ಲಿ ನಮಗೆ ಬೇಕಾದಷ್ಟು ಈ ರೀತಿಯ ಎಕ್ಸಾಂಪಲ್ಸ್ಗಳು ಸಿಗುತ್ತೆ. ಆಮೇಲೆ ಕೃಪಾನಿಧಿಯಾದಂತಹ ನಿನಗಲ್ಲದೆ ಈ ರೀತಿಯ ಕೀರ್ತಿ ಪ್ರತಿಷ್ಠೆಗಳು ಬೇರೆ ಯಾರಲ್ಲಿ ತಾನೇ ಕಂಡು ಬರುತ್ತೆ. ಅದಕ್ಕೋಸ್ಕರನೇ ಈ ವಿಷಯದಲ್ಲಿ ನಿನಗೆ ನೀನೇ ಸಾಟಿಯಾಗಿದೆಯಾ ಅಂತಂದರೆ, ಇಂಥ ಗುಣಗಳು ನಿನ್ನಲ್ಲಿ ಮಾತ್ರನೇ ಅಗಾಧವಾಗಿರೋದು, ನಿನಗೆ ಸಾಟಿಯಾಗಿರುವಂಥವ್ರು ಬೇರೆ ಯಾರೂ ಇಲ್ಲ, ನಿನಗೆ ನೀನೇ ಸಾಟಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆಮೇಲೆ ನಾನು ಶೋಕದಲ್ಲಿ ಮುಳುಗಿ ನಿನ್ನ ಪ್ರೀತಿಗೆ ವಶನಾಗಿ ಬಾಲ್ಯ ಚಾಪಲ್ಯದಿಂದ, ಅಂದರೆ ಒಂದು ಚಿಕ್ಕ ಮಗುಗೆ ಹೇಗೆ ಅದು ಬೇಕು ಅಂತ ಒಂದು ಹಠ ಇರುತ್ತೆ ನೋಡಿ, ಬೇಕು ಬೇಕು ಅಂತ ಅದು ಬಯಸುತ್ತಲ್ಲ, ಆ ರೀತಿ ಒಂದು ಮಗು ಹೇಗೆ ಚಪಲತೆಯನ್ನು ಪಡುತ್ತೋ ಆ ರೀತಿ ನಿನ್ನ ಪ್ರೀತಿಗೆ ವಶನಾಗ್ಬಿಟ್ಟಿದ್ದೀನಪ್ಪ. ನೀನಿಲ್ಲದೆ ನನಗಿರೋದಕ್ಕಾಗೋದಿಲ್ಲ ನನಗೆ. ಅದಕ್ಕೋಸ್ಕರ ನಿನ್ನ ಆಜ್ಞೆಯನ್ನು ಕೂಡ ನಾನು ಪಕ್ಕಕ್ಕಿಟ್ಟು, ಅಂದರೆ ನೀನು ಹೇಳಿದ ಮಾತನ್ನು ನಾನು ಮಾಡದೆ ನಿನ್ನ ಪದ ಸನ್ನಿಧಿಗೆ ಬಂದಿದ್ದೀನಿ, ಅಂದರೆ ನಿನ್ನ ಶರಣಾಗತಿಗೆ ಬಂದಿದ್ದೀನಿ. ಆದರೂ ಕೂಡ ಕೃಪಾಳು ಸ್ವಾಮಿಯಾದಂತಹ ನೀನು ಎಲ್ಲ ರೀತಿಯಿಂದ ನನ್ನ ಒಳಿತನ್ನೇ ಭಾವಿಸಿದೆ. ಅಂದರೆ ನೀನು ನನಗೇನು ಒಳ್ಳೆಯದಾಗಬೇಕೋ ಅದನ್ನೇ ನೀನು ಇಷ್ಟಪಡ್ತೀಯ. ಅಂದರೆ ಏನು, ಈ ಒಂದು ಅನುಚಿತ ಕಾರ್ಯವನ್ನು ಕೂಡ ನೀನು ಸರಿ ಅಂತ ತಿಳ್ಕೊಂಡೆ. ಅಂದರೆ ಈಗ ಭರತನಿಗೆ ಪಟ್ಟಾಭಿಷೇಕ ಆಗಿ ಅವನು ಈ ರಾಜ್ಯವನ್ನು ನೋಡ್ಕೋಬೇಕು ಅಂತ ನೀನು ಹೇಳಿದ್ದೆ. ಆದರೆ ಆ ನಿನ್ನ ಮಾತನ್ನು ನಾನು ಪಕ್ಕಕ್ಕಿಟ್ಟು ಇಲ್ಲಿ ನಿನ್ನ ಪಾದ ಸನ್ನಿಧಿಗೆ ಬಂದ್ಬಿಟ್ಟಿದ್ದೀನಿ. ಆದರೆ ನೀನು ನಾನು ಮಾಡಿರೋ ಆ ಕೆಲಸವನ್ನು ಕೂಡ ಕ್ಷಮಿಸಿ, ಅಂದರೆ ಅದನ್ನು ಕೂಡ ನೀನು ಸರಿನೇ ನೀನು ಮಾಡ್ತಾ ಇರೋದು ಅಂತ ತಿಳ್ಕೊಂಡಿದ್ಯಾ. ನಾನು ಎಲ್ಲ ಶುಭಗಳಿಗೂ ಮೂಲವಾದಂತಹ ನಿನ್ನ ಚರಣ ದರ್ಶನವನ್ನು ಮಾಡಿದ್ದೀನಿ. ಸ್ವಾಭಾವಿಕವಾಗಿ ಸ್ವಾಮಿಯಾದಂಥ ನೀನು ನನಗೆ ಅನುಕೂಲವಾಗಿದೆಯಾ, ಅಂದರೆ ನೀನು ನನಗಿಷ್ಟ ಹೇಗಿದೆಯೋ ಆಗಿದೆಯಾ ಅನ್ನೋದನ್ನು ತಿಳ್ಕೊಂಡು ಇಷ್ಟು ದೊಡ್ಡ ಸಮಾಜದಲ್ಲಿ ನನ್ನ ಭಾಗ್ಯ ಎಷ್ಟು ದೊಡ್ಡದು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅಂದರೆ ಏನು, ನೀನು ನನ್ನ ಪರವಾಗೇ ಇದೆಯಾ ಅನ್ನೋದು ನನಗೆ ಗೊತ್ತಾಯಿತು. ಅಂದರೆ ಈ ಜಗತ್ತಿಗೆ ಸ್ವಾಮಿ ನೀನು, ದೊಡ್ಡ ಸಮಾಜದಲ್ಲಿ ನನ್ನ ಒಂದು ಭಾಗ್ಯ ಎಂಥದ್ದು, ಅಂದರೆ ನೀನು ನನ್ನ ಪರವಾಗಿದೆಯಾ ಅಂತಂದರೆ ಎಷ್ಟು ಹೆಮ್ಮೆಯ ವಿಚಾರ. ಅಂದರೆ ನಾನು ಎಷ್ಟು ಭಾಗ್ಯವಂತ ಅನ್ನೋದನ್ನ ನಾನಿಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನಿಂದ ಇಷ್ಟೊಂದು ತಪ್ಪುಗಳೆಲ್ಲ ಆಗಿದ್ರೂ ಕೂಡ
ನನ್ನ ಮೇಲೆ ನನ್ನ ಸ್ವಾಮಿಗೆ ಎಷ್ಟೊಂದು ಅನುರಾಗ ಇದೆ, ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀನಿ. ಅಂದರೆ ಇಷ್ಟೆಲ್ಲ ತಪ್ಪು ಮಾಡಿದರೂ ಕೂಡ ನೀನು ನನ್ನ ಮೇಲೆ ಒಂದು ಕರುಣೆ ಇಟ್ಟು ನೀನು ಮಾಡಿರೋದು ಸರಿನೇ ಅಂತ ಹೇಳ್ತಿದ್ಯಾ ಅಂತಂದಮೇಲೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಕೃಪಾ ನಿಧಾನನಾದಂತಹ ನೀನು ನನ್ನ ಮೇಲೆ ಸಾಂಗೋಪಾಂಗವಾಗಿ ಕೃಪೆ, ಅಂದರೆ ಯಾವಾಗಲೂ ಒಂದಲ್ಲ ಒಂದಾದ್ಮೇಲೆ ಒಂದು ನೀನು ಕೃಪೆ ಮಾಡ್ತಾನೆ ಇದೆಯಾ, ಮತ್ತು ಅನುಗ್ರಹವನ್ನು ಕೂಡ ನನ್ನ ಯೋಗ್ಯತೆಗಿಂತ ಕೂಡ ಹೆಚ್ಚಿಗೆ ಮಾಡಿದೆಯಾ ಅಂತಂದ್ಬಿಟ್ಟು ಇಲ್ಲಿ ರಾಮನಿಗೆ ಹೇಳ್ತಾ ಇದ್ದಾನೆ. ಸ್ವಾಮಿ, ನೀನು ನಿನ್ನ ಶೀಲ ಸ್ವಭಾವ ಒಳ್ಳೆತನದಿಂದ ನನ್ನ ಮೇಲೆ ಸ್ನೇಹವನ್ನು ಇಟ್ಕೊಂಡಿದೀಯಾ. ಪ್ರಭು, ನಾನು ಸ್ವಾಮಿಯ ಮತ್ತು ಸಮಾಜದ ಸಂಕೋಚವನ್ನು ಬಿಟ್ಟು, ಅಂದರೆ ಇಲ್ಲಿ ನನ್ನ ಸ್ವಾಮಿ, ನಾನು ಸೇವಕ ಅಲ್ವಾ, ನನ್ನ ಸ್ವಾಮಿಯ ಮುಂದೆ ಮಾತಾಡೋದಕ್ಕೆ ನನಗೆ ಸಂಕೋಚ ಇದೆ. ಈ ಸಮಾಜದ ಮುಂದೆ ಹೇಗಪ್ಪ ಮಾತಾಡೋದು ಅನ್ನೋದು ಕೂಡ ಸಂಕೋಚ ಇದೆ. ಆದರೆ ನಾನು ಆ ಸಂಕೋಚಗಳನ್ನೆಲ್ಲ ಬಿಟ್ಟು ಅವಿನಯವೋ ವಿನಯವೋ ನನಗೆ ಗೊತ್ತಿಲ್ಲ, ನನಗೆ ವಿನಯವಾಗಿ ಮಾತಾಡ್ತಾ ಇದ್ದೀನೋ ಅಥವಾ ಅವಿನಯವಾಗಿ ಮಾತಾಡ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ತೋಚಿದ ಹಾಗೆ ನಾನು ಮಾತಾಡಿ ಒಂದು ದುಷ್ಕಾರ್ಯಕ್ಕೆ ನಾನು ಕೈ ಹಾಕಿದ್ದೀನಿ. ದೇವಾ, ನನ್ನ ಆತುರತೆಯನ್ನು ಅರ್ಥ ಮಾಡ್ಕೊಂಡು ನೀನು ಕ್ಷಮಿಸ್ಬಿಡು ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಇಲ್ಲಿ ನಾನು ಮಾತಾಡಬೇಕು ಅಥವಾ ನಾನು ಹೇಗೆ ಮಾತಾಡಬೇಕು ನನಗೆ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿರೋದನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ. ಅಂದರೆ ಒಬ್ಬ ಸೇವಕ ಸ್ವಾಮಿಯ ಮುಂದೆ ಮಾತಾಡೋ ಹಾಗಿಲ್ಲ, ಈ ಸಮಾಜದ ಮುಂದೆ ನನಗೇನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಆದರೂ ಕೂಡ ನನ್ನ ಮನಸ್ಸಲ್ಲಿರೋದನ್ನು ನಾನಿವತ್ತು ಮಾತಾಡಲೇಬೇಕು ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ನಾನು ಮಾಡ್ತಾ ಇರುವಂಥ ಈ ಒಂದು ಧೈರ್ಯವನ್ನು ನೀನು ಕ್ಷಮಿಸ್ಬಿಡು, ಈ ಒಂದು ಕಾರ್ಯವನ್ನು ನೀನು ಕ್ಷಮಿಸ್ಬಿಡು, ನನ್ನ ಆತುರತೆಯನ್ನು ನೀನು ಅರ್ಥ ಮಾಡ್ಕೋ. ಅಂದರೆ ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಥವಾ ನಾನು ಮಾತಾಡೋ ರೀತಿ ಸರಿಯಿಲ್ಲ ಅಂತಂದರೂ ಕೂಡ ನನ್ನನ್ನು ಕ್ಷಮಿಸ್ಬಿಡು ಅಂತ ಮೊದಲೇ ಅವನು ಕ್ಷಮೆಯನ್ನು ಕೇಳ್ಕೊಂಡವನು ಈಗ ಮಾತಾಡ್ತಾನೆ. ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.